ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇಲ್ ಮೇಲೆ ಆಚೆ ಇರುವಂತಹ ನಟ ದರ್ಶನ್ಗೆ ಪೊಲೀಸರು ಮತ್ತೊಮ್ಮೆ ಶಾಕ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಕೊಟ್ಟಂತಹ ಶಾಕ್ಗೆ ಸ್ವತಃ ನಟ ದರ್ಶನ್ ಅವರೇ ಇದೀಗ ಒಂದು ರೀತಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ದರ್ಶನ್ನು ಸೇರಿದಂತೆ ಪವಿತ್ರ ಗೌಡನು ಸೇರಿದಂತೆ 17 ಜನ ಆರೋಪಿಗಳಿಗೆ ಈಗ ಆಲ್ರೆಡಿ ಜಾಮೀನು ಮಂಜೂರು ಮಾಡಿರುವಂಥದ್ದು. ಒಂದು ಕಡೆ ಅಂದರೆ ಅನಾರೋಗ್ಯದ ನಿಮಿತ್ತ ಜೊತೆಗೆ ಟ್ರೀಟ್ಮೆಂಟ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಟ ದರ್ಶನ್ ಅವರಿಗೆ ಮೊದಲು ಮಧ್ಯಂತರ ಜಾಮೀನಾಗಿತ್ತು. ಅದರ ಬೆನ್ನಲ್ಲೇ ದರ್ಶನ್ ಅವರ ಪರ ವಾದ ಮಾಡಿದಂತಹ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರ ವಾದವನ್ನು ಆಲಿಸಿದಂತಹ ಕೋರ್ಟು ಅವರಿಗೆ ಸಂಪೂರ್ಣವಾದಂಥ ಪೂರ್ಣ ಪ್ರಮಾಣದ ಜಾಮೀನನ್ನು ಕೊಡುವ ಮಂಜೂರು ಮಾಡುವಂಥ ಕೆಲಸವನ್ನು ಮಾಡ್ತು. ಇದರ ಬೆನ್ನಲ್ಲೇ ನಟ ದರ್ಶನ್ ಒಂದಷ್ಟು ಕುಟುಂಬಸ್ಥರ ಜೊತೆಗೆ ವಿಶ್ರಾಂತಿ ಪಡೆಯುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಆರೋಗ್ಯಕ್ಕೆ ಕುರಿತಂತೆ ಆಸ್ಪತ್ರೆಗಳಿಗೆ ಹೋಗಿ ವೈದ್ಯರ ಸಲಹೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಕೆಲಸವನ್ನು ಕೂಡ ದರ್ಶನ್ ಆಗಿರ್ಬೋದು, ದರ್ಶನ್ ಕುಟುಂಬ ಮಾಡ್ತಾ ಇರುವಂಥದ್ದು. ಇದ್ರ ಬೆನ್ನಲ್ಲೇ ಪೊಲೀಸರು ಯಾವುದೇ ಕಾರಣಕ್ಕೂ ದರ್ಶನ್ಗೆ ಪೂರ್ಣ ಪ್ರಮಾಣದ ಜಾಮೀನು ಮಂಜೂರು ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅನ್ನುವಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಬೇಕಾದಂತಹ ಪತ್ರಗಳನ್ನು ಕೂಡ ಪೊಲೀಸ್ ಇಲಾಖೆ ಸಿದ್ಧಪಡಿಸ್ಕೊಳ್ತಾ ಇದೆ. ಬೇಕಾದಂತಹ ದಾಖಲೆಗಳನ್ನು ಕೂಡ ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡ್ತಿದೆ. ಆ ಮೂಲಕ ಪೂರ್ಣ ಪ್ರಮಾಣದ ಜಾಮೀನು ಪಡೆದಂತಹ ನಟ ದರ್ಶನ್ಗೆ ಆ ಮೂಲಕ ಮೊದಲನೇ ಬಾರಿಗೆ ಶಾಕ್ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿತ್ತು. ಇದ್ರ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಒಂದು ಶಾಕ್ ಕೊಡುವಂಥ ಕೆಲಸವನ್ನು ಮಾಡಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ನಟ ದರ್ಶನ್ ಅವರ ಬಳಿ ಇದ್ದಂತಹ 2 ಗನ್ಗಳನ್ನು ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಬೇಕು ಅನ್ನುವಂತಹ ಒಂದು ಸೂಚನೆ ಇದೀಗ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯಿಂದ ಅವರಿಗೆ ಒಂದು ಸೂಚನೆ ಕೂಡ ಹೋಗಿರುವಂಥದ್ದು. ಇದು ನಟ ದರ್ಶನ್ಗೆ ಒಂದು ರೀತಿ ನುಂಗಲಾರದ ತುತ್ತಾಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇದಕ್ಕೆ ಕಾರಣ, ಈ ಹಿಂದೆ ನಟ ದರ್ಶನ್ ಅವರು ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ನಾನೊಂದು ಸೆಲೆಬ್ರಿಟಿ ಇದ್ದೀನಿ, ನನ್ನನ್ನು ನೋಡಲಿಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಾರೆ, ಹಾಗಾಗಿ ನನ್ನ ಜೀವಕ್ಕೆ ಒಂದು ರೀತಿ ಥ್ರೆಟ್ ಇರುತ್ತೆ. ಹಾಗಾಗಿ ನನ್ನ ಬಳಿ ಇದ್ದಂತಹ 2 ಗನ್ಗಳೇನಿದ್ದಾವೆ ಅದರ ಲೈಸೆನ್ಸ್ ಅಂದರೆ ಅದನ್ನು ನನ್ನ ಬಳಿನೇ ಇಟ್ಕೊಳ್ಳಿಕ್ಕೆ ನನಗೆ ಅವಕಾಶವನ್ನು ಕೊಡಿ ಅನ್ನುವಂತಹ ರೀತಿಯಲ್ಲಿ ಒಂದು ಮನವಿಯನ್ನು ಮಾಡಿ ಒಂದು ಮನವಿ ಪತ್ರವನ್ನು ಕೂಡ ಪೊಲೀಸ್ ಇಲಾಖೆಗೆ ಬರೆದಿದ್ರು. ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಪೊಲೀಸ್ ಇಲಾಖೆ ಜೊತೆಗೆ ಕಾನೂನು ಇಲಾಖೆ ಅಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಪೊಲೀಸ್ ಇಲಾಖೆ ಪಡೆದು ಇದೀಗ ನಟ ದರ್ಶನ್ ಅವರಿಗೆ ಒಂದು ಖಡಕ್ಕಾದಂಥ ಒಂದು ಸೂಚನೆಯನ್ನು ಕೊಡುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಕಾರಣ, ನೀವು ಯಾವುದೇ ಕಾರಣಕ್ಕೂ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಇನ್ನೂ ಪೂರ್ಣ ಪ್ರಮಾಣ ಆಗಿಲ್ಲ. ನೀವಿನ್ನೂ ಕೂಡ ಪೂರ್ಣ ಪ್ರಮಾಣದ ನಿರ್ದೋಷಿ ಅಂತೇಳಿ ಆ ಒಂದು ಕೇಸ್ನಿಂದ ಆಚೆ ಬಂದಿಲ್ಲ. ನೀವು ಪಡೆದಿರುವಂಥದ್ದು ಕೇವಲ ಜಾಮೀನು ಅಷ್ಟೇ. ಹೀಗಾಗಿ ನೀವು ಕೋರಿರುವಂತಹ ಮನವಿ ಆಧಾರದ ಮೇಲೆ ನೀವು ಗನ್ಗಳನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ, ನಿಮ್ಮ ಬಳಿ ಗನ್ ಇದೆ ಅನ್ನುವಂಥದ್ದಾದರೆ ನೀವು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಆರೋಪಿ ಸ್ಥಾನದಲ್ಲಿ ಇದ್ದೀರಿ. ನೀವು ಆ ಒಂದು ಗನ್ಗಳನ್ನು ಇಟ್ಕೊಂಡು ಸಾಕ್ಷಿದಾರರಿಗಾಗಿರ್ಬೋದು ಅಥವಾ ಪ್ರತ್ಯಕ್ಷದರ್ಶಿಗಳಿಗೆ ಹೆದರಿಸುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ನಿಮ್ಮ ಬಳಿ ಗನ್ನನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವಕಾಶ ಕೊಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಕೂಡಲೇ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ನೀವು ಗನ್ನನ್ನು ಸರೆಂಡ್ರ್ ಮಾಡಿ ಅನ್ನುವಂತಹ ಒಂದು ಸೂಚನೆ ಇದೀಗ ನಟ ದರ್ಶನ್ಗೆ ಸಿಕ್ಕಿರುವಂಥದ್ದು. ಆ ಮೂಲಕ ದರ್ಶನ್ ಅವರ ಬಳಿ ಇದ್ದಂತಹ 2 ಗನ್ಗಳನ್ನು ಇದೀಗ ಅತಿ ಶೀಘ್ರದಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅಂದರೆ ನಟ ದರ್ಶನ್ ಅವರ ಮನೆ ಇರುವಂಥದ್ದು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಧೀನದಲ್ಲಿ ಒಳಗಡೆ ಅಂದರೆ ವ್ಯಾಪ್ತಿಯಲ್ಲಿ ಇರೋದರಿಂದ ಶೀಘ್ರದಲ್ಲೇ ನಟ ದರ್ಶನ್ ಇದೀಗ RR ನಗರ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ತನ್ನ ಗನ್ಗಳನ್ನು ಸರೆಂಡರ್ ಮಾಡುವಂತಹ ಒಂದು ಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಜೊತೆಗೆ ಒಬ್ಬ ಸೆಲೆಬ್ರಿಟಿ ಅಂದ ತಕ್ಷಣ ಅವರಿಗೆ ಈ ರೀತಿ ಗನ್ ಇಟ್ಕೊಳ್ಲಿಕ್ಕೆ ಅವಕಾಶ ಇರುತ್ತಾ, ಕಾನೂನಲ್ಲಿ ಅವಕಾಶಗಳಿದಾವ ಅನ್ನುವಂಥ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಮೂಡುತ್ತೆ. ಆದರೆ ಥ್ರೆಟ್ ಇರುವಂಥದ್ದು ಒಬ್ಬ ಸೆಲೆಬ್ರಿಟಿ ಅಂತ ಬಂದಾಗ ಈ ರೀತಿಯಾಗಿ ಗನ್ಗಳನ್ನು ಇಟ್ಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅಥವಾ ಗನ್ನನ್ನು ಪಡಿಬೇಕು ಅಂತಂದರೆ ನಿರ್ದಿಷ್ಟವಾದಂಥ ಒಂದು ಕಾರಣಗಳನ್ನು ಕೊಡಬೇಕಾಗತ್ತೆ. ಆ ಕಾರಣಗಳನ್ನು ಕೊಟ್ಟು ಅದರ ಆಧಾರದ ಮೇಲೆ ಗನ್ ಲೈಸೆನ್ಸನ್ನು ಪೊಲೀಸ್ ಇಲಾಖೆಯಿಂದ ಕೊಡಲಾಗುತ್ತೆ. ಆದರೆ ಆ ಒಂದು ಗನ್ನನ್ನು ಆತ್ಮರಕ್ಷಣೆಗಾಗಿ ಮಾತ್ರ ಬಳಸಬೇಕೇ ಹೊರತು ಬೇರೆ ಯಾವ ದುರುದ್ದೇಶಗಳಿಗೂ ಕೂಡ ಅಥವಾ ಬೇರೆ ಇನ್ಯಾರನ್ನೋ ಹೆದರಿಸಲಿಕ್ಕೆ ಅಥವಾ ವಿನಾಕಾರಣ ಗೊಂದಲಗಳನ್ನು ಸೃಷ್ಟಿ ಮಾಡಲಿಕ್ಕೆ ಈ ಒಂದು ಲೈಸೆನ್ಸ್ ಪಡೆದಿರುವಂತಹ ಗನ್ನನ್ನು ಬಳಕೆ ಮಾಡುವಂತಿಲ್ಲ. ಈ ಎಲ್ಲ ಕಾರಣಗಳ ಆಧಾರದ ಮೇಲೆ ಅವರಿಗೆ ಒಂದಷ್ಟು
ನಿಬಂಧನೆಗಳನ್ನು ಅಥವಾ ಒಂದಷ್ಟು ನಿಯಮಗಳನ್ನು ನೀಡಿಬಿಟ್ಟು ಗನ್ ಲೈಸೆನ್ಸನ್ನು ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯಿಂದ ಮಾಡುತ್ತೆ. ಅದ್ರ ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಆಗಿರ್ಬೋದು, ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಗನ್ನನ್ನು ಸರೆಂಡರ್ ಮಾಡಿ ಅನ್ನುವಂತಹ ಒಂದು ಸೂಚನೆ ಬಂದರೆ ತಕ್ಷಣವೇ ಗನ್ನನ್ನು ಸರೆಂಡರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಗನ್ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಡೈರೆಕ್ಷನ್ಸನ್ನು ಕೊಡಲಾಗುತ್ತೆ. ಈಗ ನಟ ದರ್ಶನ್ ನಮಗೆ ಸೆಲೆಬ್ರಿಟಿ ಆಗಿರೋದ್ರಿಂದ ನನಗೆ ಗನ್ನಿನ ಅವಶ್ಯಕತೆ ಇದೆ, ಹಾಗಾಗಿ ನನಗೆ ಗನ್ ಲೈಸೆನ್ಸ್ ಎಕ್ಸ್ಟೆಂಡ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು. ಆದರೆ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನೀವು ಸಂಪೂರ್ಣವಾಗಿ ನಿರ್ದೋಷಿ ಅಂತ ಆಚೆ ಬರುವವರೆಗೂ ಕೂಡ ನೀವು ಈಗ ಗನ್ನನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಿಮಗೆ ಗನ್ ಲೈಸೆನ್ಸನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿಯೇ ನೀವು ತಕ್ಷಣದಲ್ಲೇ ನಿಮ್ಮ ಬಳಿ ಇರುವಂತಹ 2 ಗನ್ಗಳನ್ನು ಹತ್ತಿರದ ಪೊಲೀಸ್ ಠಾಣೆಗೆ ನೀವು ಸರೆಂಡರ್ ಮಾಡಿ ಅಂಥೇಳಿ ನಗರ ಪೊಲೀಸ್ ಇಲಾಖೆಯ ಆಡಳಿತ ವಿಭಾಗದಿಂದ ನಟ ದರ್ಶನ್ಗೆ ಇದೀಗ ಸೂಚನೆ ಹೋಗಿರುವಂಥದ್ದು. ಸೊ ಈ ಒಂದು ಸೂಚನೆ ಆಧಾರದ ಮೇಲೆ ನಟ ದರ್ಶನ್ ತಮ್ಮ ಬಳಿ ಇರುವಂತಹ 2 ಗನ್ಗಳನ್ನು ಪೊಲೀಸ್ ಇಲಾಖೆಗೆ ಸರೆಂಡರ್ ಮಾಡ್ತಾರಾ ಅಥವಾ ಬೇರೆ ಯಾವುದಾದ್ರೂ ಕಾನೂನಿನ ಮೊರೆ ಹೋಗ್ಬಿಟ್ಟು ಅಥವಾ ಕಾನೂನು ಮೂಲಕ ಗನ್ಗಳನ್ನು ಇಟ್ಕೊಳ್ಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾರಾ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕಾಗತ್ತೆ. ಸೊ ಸ್ನೇಹಿತರೆ, ನಿಮಗೆ ಈ ಒಂದು ದರ್ಶನ್ ವಿಚಾರದಲ್ಲಿ ಬೆಂಗಳೂರು ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.